ನಮ್ಮ ಮಮ್ಮಿ ಫ್ರೂಟ್ ಸಲಾಡ್ ಮಾಡಿದ್ದಾರೆ. ಗೈಸ್ ಇದು ಯಾವ ಡಿಸೈನ್ ಅಂತ ಗೊತ್ತಿಲ್ಲ, ಹಾಕ್ಬಿಟ್ರು ಎಡಿಟ್ ಮಾಡಿದನ್ನ ಅಂತೆ. ಆಮೇಲೆ ಮನೆ ಆಚೆ ಎಲ್ಲ ನೀರಿಡಿ, ಪ್ರಾಣಿಗಳಿಗೆ ಬರ್ಡ್ಸ್ಗಳಿಗೆ ನಮ್ಮ ಬಾಸ್ ಹೇಳ್ದಂಗೆ. ಗೈಸ್ ಫೈನಲಿ ಬಂದ್ವಿ ನಾವು. ನನ್ನ ತಂಗಿ ಮೆಜರ್ಮೆಂಟ್ ಕೊಡ್ತಾ ಇದ್ದಾಳೆ. ಬಿಗ್ ಬಾಸ್ ಕಾವ್ಯ ಆಗಿರ್ಬೋದು, ರಕ್ಷಿತಾ ಅವ್ರಿಗಾಗಿರ್ಬೋದು, ನಮ್ಮದು ಸ್ಯಾರಿ ಬ್ಲೌಸ್ ಎಲ್ಲ ರೆಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನೌಮಿರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಇವತ್ತು ನನ್ನ ರಿಸೆಪ್ಷನ್ ಔಟ್ಫಿಟ್ನ ಫೈನಲೈಸ್ ಮಾಡೋಕೆ ಹೋಗ್ತಾ ಇದ್ದೀನಿ. ಅದು ನಾನು ಯಾವ ಡಿಸೈನರ್ ಹತ್ರ ಕೊಟ್ಟಿದ್ದೀನಿ ಸ್ಟಿಚಿಂಗಿಗೆ ಅಂತ ಅದನ್ನು ಕೂಡ ನಾನು ವ್ಲಾಗಲ್ಲಿ ಕ್ಯಾಪ್ಚರ್ ಮಾಡ್ತೀನಿ. ನನ್ನ ಜೊತೆ ಈಗ ನಮ್ಮ ಅಪ್ಪ, ನನ್ನ ತಂಗಿ, ನಮ್ಮ ಅಂಕಲ್, ನಾನು 4 ಜನನೂ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ಫಸ್ಟ್ ಕೆಲಸ ಏನಂದರೆ, ನಾನು ನನ್ನದು ಮುಹೂರ್ತ ಸ್ಯಾರಿದು ಮತ್ತು ಬ್ಲೌಸಸ್ ಎಲ್ಲ ಸ್ಟಿಚಿಂಗ್ ಕೊಟ್ಟಿದ್ದೀನಿ. ಫಸ್ಟ್ ಅದನ್ನು ರಿಸೀವ್ ಮಾಡೋಕ್ಕೆ ಹೋಗಬೇಕು. ಅದನ್ನು ಕೂಡ ನಾನು ಯಾರ ಹತ್ರ ಸ್ಟಿಚಿಂಗ್ ಮಾಡಿಸಿದ್ದೀನಿ ಅದನ್ನು ನಾನು ವ್ಲಾಗಲ್ಲಿ ತೋರಿಸ್ತೀನಿ. ಈಗ ನನ್ನ ತಂಗಿ ರೆಡಿ ಆಗ್ತಾ ಇದ್ದಾಳೆ, ನಮ್ಮ ಡ್ಯಾಡಿನೂ ರೆಡಿ ಆಗಿದ್ದಾರೆ. ಈಗ ಹೊರಡಬೇಕು. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಬನ್ನಿ. ಫ್ರೂಟ್ ಸಲಾಡ್ ಮಾಡಿದ್ದಾರೆ. ಡೈಲಿ ಒಂದೊಂದು ಫ್ರೂಟ್ ಬೌಲ್ ಮಾಡಿಕೊಟ್ಟು ತಿನ್ನಿಸ್ತಾ ಇದ್ದಾರೆ. ಸ್ಕಿನ್ನಿಗೆಲ್ಲ ಒಳ್ಳೆಯದು, ಹೈಡ್ರೇಟಿಂಗ್ ಆಗಿರ್ತೀವಿ ಅಂತ. ಸ್ಕಾಚಿ 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 ಅವನು, ನಾನು ಅಲ್ಲಿ ಫ್ರೂಟ್ ಸಲಾಡ್ ಇಟ್ಟಿದ್ದೆ, ಅವನು ಅಲ್ಲಿ ಬಂದು ನನಗೂ ಕೊಡ್ತಾಳೆ ಅಂತ ಬಂದ. ನಾನು ಅಷ್ಟರಲ್ಲಿ ಬೌಲ್ ಎತ್ಕೊಂಡು ಈ ಕಡೆ ಬಂದ್ಬಿಟ್ಟೆ. ಅದಕ್ಕೆ ಅಲ್ಲೋಗಿ ಮುನ್ಸ್ಕೊಂಡು ಕುತ್ಕೊಂಡಿದ್ದಾನು. ಖಾಲಿ ಆದಮೇಲೆ ಬಂದವನೇ ಕೊಡು ಅಂತ. ಏನು ಫ್ರೂಟ್ ಸಲಾಡ್ ಬೇಕೇನೋ ನಿಂಗೆ? ಖಾಲಿ ಆದ್ಮೇಲೆ ಬಂದಿದ್ಯಲ್ಲ, ಖಾಲಿ ಆದ್ಮೇಲೆ ಬಂದವನೇ ಇವನೇ. ನನ್ನ ಬೌಲಲ್ಲಿ ಹಾಕೊಂಡಿದ್ನಾ? ಪಾಪ. ಬೇಕಮ್ಮ ಫ್ರೂಟ್ ಸಲಾಡ್ ನಿಂಗೆ? ಕೊಡ್ತೀನಿ. ಹೇಳ್ಬೇಕು. ಆರಾಮಾಗಿದ್ಯಾ? ಬರ್ಬೋದಾ ಈಗ ನೀನು ನಮ್ಮ ಜೊತೆ? ಎಲ್ಲ ಸಮ್ಮರು ಫ್ರೂಟ್ಸ್ ತಿನ್ನಿ. ವಟ ವಟ ಅಂತಾರೆ ಇಬ್ರು. ಹೇಳಮ್ಮ. ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ, ಎಲ್ಲರೂ ಫ್ರೂಟ್ಸ್ ತಿನ್ನಿ, ನೀರು ಚೆನ್ನಾಗಿ ಕುಡೀರಿ, ಡಿಹೈಡ್ರೇಟ್ ಆಗಿಬಿಡುತ್ತೆ. ಅಷ್ಟೇ ಅಷ್ಟೇ. ಕೇಳಿದ್ರಲ್ಲ ಗೈಸ್, ನೀರು ಚೆನ್ನಾಗಿ ಕುಡಿಬೇಕಂತೆ, ಫ್ರೂಟ್ ಸಲಾಡ್ ಚೆನ್ನಾಗಿ ತಿನ್ಬೇಕಂತೆ. ಆಮೇಲೆ ಮನೆ ಆಚೆ ಎಲ್ಲ ನೀರಿಡಿ, ಪ್ರಾಣಿಗಳಿಗೆ ಬರ್ಡ್ಸ್ಗಳಿಗೆ ನಮ್ಮ ಬಾಸ್ ಹೇಳ್ದಂಗೆ ಇಡಿ. ನೀವ್ಯಾರ್ರಿ? ಓ, ನಾವು ಹಣ್ಣಿನ ಬೌಲ್ ತೊಳ್ಕೊಬರ್ರಿ. ನಮ್ಮ ಮಮ್ಮಿ ಹೊಸ್ಲು ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಕುಂಕುಮ, ಅರಿಶಿನ ಎಲ್ಲ ಇಟ್ಕೊಂಡು ಈಗ ಹೊಸ್ಲು ಪೂಜೆ ಮಾಡಬೇಕಂತೆ. ಟೈಮ್ ಕೇಳಿಬಿಟ್ರೆ ನೀವು ಅಷ್ಟು ಎಲ್ಲ ಬೆಳಗಿನ ಜಾವ ಬೆಳಗ್ಗೆ ರೆಡಿ ಮಾಡಿದ್ರು ಹೊಸ್ಲಿಗೆ. ನಮ್ಮಮ್ಮ ಇವಾಗ ಮಾಡ್ತಿದ್ದಾರೆ, ಯಾಕಂದರೆ ಅವರು ತುಂಬ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಪಾಪ ಅವ್ರಿಗೂ ತಲೆನೋವು, ಸ್ವಲ್ಪ ಹುಷಾರಿಲ್ದಿರಂಗಾಗ್ತಿದೆ. ಹಾಗಾಗಿ ಅವರು ಪಾಸ್ ಕೊಟ್ಟು ಟೈಮ್ ತೊಗೊಂಡು ಕೆಲಸ ಮಾಡ್ತಾಯಿದ್ದಾರೆ. ಮಾಡಲಿ ಪಾಪ, ನಾವು ಇದು ಮಾಡೋಕ್ಕಾಗಲ್ಲ. ಹಾಗಾಗಿ ಲೇಟ್ ಆಯಿತು. ಆ್ಯಕ್ಚುಲಿ ಮಧ್ಯಾಹ್ನ ಆಗ್ತಾ ಬರ್ತಿದೆ, ಇವಾಗ ಮಾಡ್ತಾಯಿದ್ದಾರೆ. ಸರಿ ಗೈಸ್, ಈಗ ಟೈಮ್ ಆಯಿತು. ನಾನೀಗ ಅದೇ ಅಲ್ಲಿ ಟೈಲರ್ ಶಾಪ್ ಹತ್ರ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡಿ. ಕೃಷ್ಣ ಹಚ್ಚುವ ಕಾರ್ಯಕ್ರಮ ಹೊಸ್ಲಿಗೆ, ನನಗಲ್ಲ, ನನಗೆ ಹಚ್ಚೋದಕ್ಕೆ ಇನ್ನೂ ಟೈಮ್ ಇದೆ ಗೈಸ್. ಇನ್ನು ಟೈಮ್ ಇದೆ, ಇನ್ನು 2 ವೀಕ್ಸ್ ಇದೆ ಗೈಸ್. ಇನ್ನು 2 ವೀಕ್ಸ್ ಇದೆ. ನೀನು ಎಲ್ಲರಿಗೂ ನೆನ್ನೆ ವ್ಲಾಗಲ್ಲಿ ಏನಪ್ಪ, ಇನ್ನೂ ನಿನ್ನ ಮದುವೆ 15 ಡೇಸ್ ಇದೆ, 15 ಡೇಸ್ ಇದೆ ಅಂತ ಹೇಳ್ಬಿಟ್ಟಿದ್ಯಲ್ಲ. ಸೊ ಹಾಗಾಗಿ ಎಲ್ಲರೂ ಇನ್ನೂ 15 ಡೇಸ್ ಅಂದರೆ ಎಲ್ಲರೂ 13th 14th 20th ಆ ಥರ ಅಂದ್ಕೊಂಡಿದ್ದಾರೆ ಡೇಟು ಮದುವೆ. ನೀನು ಡೇಟ್ ಇವಾಗಲೇ ಹೇಳಲ್ಲ ಗೈಸ್, ಡೇಟ್ ಇವಾಗಲೇ ಹೇಳಲ್ಲ. ಡೇಟು ತೋರಿಸ್ಲಾ? ಹೇಳ್ತೀನಿ ಇನ್ನು. ಹೇಳ್ತೀನಿ ಅಂತ ಹೇಳು ಅಷ್ಟೇ. ಅದಕ್ಕೂ ಮುಂಚೆನೇ ಹೇಳ್ತೀನಿ. ಆದರೆ ಅಂದರೆ ನಾನು ಲಾಸ್ಟ್ ವ್ಲಾಗಲ್ಲಿ ನಮ್ಮ ಮಮ್ಮಿ ಏನೋ 13th 14th ಮತ್ತು ಅದೇನೋ ಇನ್ನೂ ಎಷ್ಟು ಡೇಸ್ ಇದೆ ಅಂತ ಹೇಳ್ಬಿಟ್ಟಿದ್ಯಾ, ಇನ್ನೂ 15 ಡೇಸ್ ಇದೆ ಅಂತ ಹೇಳ್ಬಿಟ್ಟಿದ್ದಾರೆ. ಹಂಗಾಗಿ ಎಷ್ಟೊಂದು ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ, ಅಂದರೆ ನನ್ನ ಫ್ರೆಂಡ್ ಸರ್ಕಲಲ್ಲಿ. ಸೊ ಹಾಗಾಗಿ ಹೇಳ್ತೀನಿ ಡೇಟು. ಇನ್ನೂ ಟೈಮ್ ಇದೆ ಗೈಸ್, ಇನ್ನೂ ಟೈಮ್ ಇದೆ. ರಂಗೋಲಿ
ನಿಮ್ಮ ಮನೇಲಿ ಯಾರ್ಯಾರು ಚೆನ್ನಾಗಿ ರಂಗೋಲಿ ಹಾಕ್ತಾರೆ ಕಾಮೆಂಟ್ ಮಾಡಿ. ನಮ್ಮ ಮನೇಲಿ ನಾನು ನಮ್ಮಮ್ಮ ಇಬ್ಬರೇ ಚೆನ್ನಾಗಿ ಹಾಕೋದು ರಂಗೋಲಿ. ನಾನು ಕಲ್ತಿದ್ದೆ ನಮ್ಮ ಅಮ್ಮಯಿಂದ ಡಿಸೈನ್ಸು. ನನ್ನ ತಂಗಿಗೆ ಬರಲ್ಲ ಹಾಕೋದಿಕ್ಕೆ. ಅವಳಿಗೆ ಹಾಕು ಅಂದರೂ ಹಾಕಲ್ಲ. ನೀವೇ ಹಾಕ್ರಿ ಅಂತಾಳೆ. ಇದ್ಯಾವ ಡಿಸೈನು ಎಲ್ಲಿ ನೋಡ್ಕೊಂಡೆ? ಗೈಸ್ ಇದು ಯಾವ ಡಿಸೈನ್ ಅಂತ ಗೊತ್ತಿಲ್ಲ. ಹಾಕ್ಬಿಟ್ರು ಎಡಿಟ್ ಮಾಡಿದ್ದನ್ನ ಹಾಕ್ಬೇಡ ಅಂತ ಹೇಳ್ತವ್ರೆ. ಇಲ್ಲಿ ನೋಡಿ ಅಳಿಸ್ಬಿಟ್ರು. ಯಾಕೆ ಎಲ್ಲೋ ಆಯ್ತಾಯ್ತು ಹಾಕ್ತಾರೆ ಗೈಸ್. ಇನ್ನೊಂದು ಡಿಸೈನ್ ಹಾಕ್ತಾರೆ, ತೋರಿಸ್ತೀನಿ. ಆಯ್ತಾಯ್ತು ಹಾಕು. ಅದು ಬೇರೆ ಯಾರು ನೋಡುವಾಗ ಬರೋದು ಬರಲ್ಲ. ಇಲ್ಲ ಅದೇನೋ ಒಂದು ಹಾಕ್ತಾ ಇದ್ರು, ಚೆನ್ನಾಗಿ ಹಾಕ್ತಾ ಇದ್ರು. ಅದೇನೋ ಆ ಕಡೆ ಈ ಕಡೆ ಹಿಂಗೆ ಹಾಕಿದ್ರು, ಅದು ಹಾಳಾಗೋಯ್ತು. ನಾರ್ಮಲ್ ಆಗಿ ಹಾಕ್ತಿಯಲ್ಲ ಹಾಕು. ಇದನ್ನ ಅವಾಗಲೇ ಹಾಕಿದ್ರೆ ಆಗಿರೋದಾ? ಅವ್ನು ನೋಡಲ್ಲಿ ಬೊಗಳ್ತಾ ಅವನೇ. ಏನೋ ಒಂದು ಸಿಂಪಲ್ ಆಗಿ ಹಾಕಿದಾಗ ಅವರು ಪಾಪ ಅವಾಗಲೇ ಅಜೀಬ್ ಆಗ್ಬಿಡ್ತು. ಇನ್ನೊಂದು ಸೈಡ್ ಡಿಸೈನ್ ಹಾಕ್ತಾ ಇದ್ದಾರೆ. ನಿಮ್ಮ ಮನೇಲೂ ಯಾರಾದರೂ ಹಿಂಗೆ ರಂಗೋಲಿ ಹಾಕೋರಿದ್ರೆ, ನೀವು ಹೊಸ್ದಾಗಿ ಕಲಿಯೋರಿದ್ರೆ ಕಲ್ತ್ಕೊಂಡು ಹಾಕಿ. ಯೂಸ್ ಆಗುತ್ತೆ, ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ. ಓಕೆ ಗೈಸ್, ನಾನು ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ನನಗೆ ಡಿಎಲ್ ಹಾಯ್ ಮಾಡಿ. ಹಾಯ್ ಡಿಎಲ್ ಮಾಡ್ಬೋದಲ್ಲಮ್ಮ? ನಮ್ಮಪ್ಪ ಮಾಡೋಕ್ಕಾಗಲ್ವಾ? ಏನೋ ಡಿಎಲ್ ಬಗ್ಗೆ ಹೇಳ್ತಾ ಇದ್ದಾರೆ. ಡಿಎಲ್ ಮಾಡ್ಬೋದು ಅಂತ ಹೇಳ್ತಾರೆ. ಎಲ್ಲಿ ಡಿಎಲ್? ಅದು ಯಾವ್ದು ಆ್ಯಪ್ ಇದೆ? ಯಾವ ಏನು ಹೊರಗಡೆ ಅಂಕಲ್ ನೀವೇ ಹೋಗಿ ತರ್ಬೇಕದು. ನೀವೇ ಹೋಗಿ ತರಬೇಕು. ಹೋಗಿ ಇಟ್ಬಿಟ್ಟು ಹೋಗ್ಬಿಟ್ರೆ ಅದು ಎಲ್ಲಿದೆ ಅಂತ ಏನಕ್ಕೆ ಇದು ಮಾಡ್ತೀರಾ? ಅಲ್ಲೇ ಇರಲಿ ಹೋಗ್ರಿ. ಅವರು ನಮ್ಮ ಅಂಕಲ್ಲು ಡಿಎಲ್ ಏನೋ ಮರ್ತು ಬಿಟ್ಟಿದ್ದಾರೆ, ಹಾಗಾಗಿ ಅದನ್ನು ತಗೊಂಡು ಬನ್ನಿ ಅಂತ ಇದು ಮಾಡ್ತಾ ಇದ್ದಾರೆ ಅಷ್ಟೇ ಗೈಸ್. ಈಗ ಹೋಗಬೇಕು, ಹೊರಡ್ತೀವಿ. ಕಾರ್ ತೆಗಿತಾ ಇದ್ದಾರೆ ನಮ್ಮ ಅಂಕಲ್ಲು, ಹಾಗಾಗಿ ಈಗ ಹೊರಟ್ಬಿಟ್ಟು ಅಲ್ಲಿಂದ ಮತ್ತೆ ಬೇರೆ ಇದಕ್ಕೆ ಹೋಗ್ಬಿಟ್ಟು. ನನಗೆ ಗೊತ್ತಾಯ್ತು ಸಾಂಗ್ದು. ಅವನಿಗೆ ಪೆನ್ ಡ್ರೈವ್ ಹೇಳಿದ್ರೆ ಸಾಂಗ್ ರೆಡಿ ಮಾಡ್ಕೊಂಡು ಬರ್ತಾನೆ. ಇಲ್ಲ ನಮ್ದೇ ಪೆನ್ ಡ್ರೈವ್ ಐತಲ್ಲ, ಕನ್ನಡ ಸಾಂಗ್ಸ್ ಇರ್ಲಿ ಅಂತ ಹೇಳಿ. ಇಲ್ಲ ಅಂದ್ರೆ ನಮ್ದೇ ಪೆನ್ ಡ್ರೈವ್ ಐತಲ್ಲ, ಇಲ್ಲೆಲ್ಲರೂ ಮೊಬೈಲ್ ಅಂಗಡಿಗೆ ಹೇಳ್ಬಿಟ್ಟು ನಮ್ಮ ಮದುವೆ ರಿಸೆಪ್ಷನ್ಗೆ ಸಾಂಗ್ಸ್ ಹಾಕ್ಬೇಕಲ್ವಾ, ಹಾಗಾಗಿ ಅದನ್ನ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಪೆನ್ ಡ್ರೈವಲ್ಲಿ ಯಾವ್ಯಾವ ಸಾಂಗ್ಸ್ ಹಾಕಬೇಕು ಏನು ಅಂತ ಪ್ಲೇ ಮಾಡ್ಕೊಂಡು. ಆಮೇಲೆ ಇವಾಗೆಲ್ಲ ಮೊಬೈಲಲ್ಲಿ ಅದೊಂದು ಪ್ರಾಬ್ಲಮ್, ಮೊಬೈಲ್ದು ಆಗಲ್ಲ. ಏನಕ್ಕೆ ಅಂದ್ರೆ ಈಗ ಮೊಬೈಲ್ ನಾವು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತೀವಿ, ಫೋನ್ ಕಾಲ್ಸ್ ಬರ್ತಾ ಇರುತ್ತೆ. ಅದು ರೆಡ್ದು ಒಂದು ಪೆನ್ ಡ್ರೈವ್ ಇತ್ತಲ್ಲ, ಅದು ಗೊರಗುಂಟೆ ಪಾಳ್ಯ ಟ್ರಾಫಿಕ್ ಬಗ್ಗೆ ಯಾವಾಗೂ ಇದ್ದಿತ್ತೆ ಇದು. ಒಂದಿರಲು ಚೇಂಜ್ ಇಲ್ಲ. ಇಲ್ಲಿ ಬಂದು ಈ ಟ್ರಾಫಿಕಲ್ಲಿ ತಗ್ಲಾಕೊಂಡ್ರೆ ನನಗಂತೂ ಗೊತ್ತಿಲ್ಲ. ನಮ್ಮ ಪೂಜನ್ ಫೇವ್ರೆಟ್ ಏರಿಯಾ ಇದು. ಯಪ್ಪ, ಯಾಕೆ ಯಾರು ನಿಂತ್ಕೊಂತಾರೆ? ಅದು ಟೂ ವೀಲರಲ್ಲೆಲ್ಲ ಬಂದ್ಬಿಟ್ರೆ ಬಿಸಿಲಲ್ಲಿ ಅಷ್ಟೇ ಕತೆ. ಅದು ಈ ಬಿಸಿಲಲ್ಲಿ ಆಗಲ್ಲ ಗೈಸ್, ನಿಜವಾಗ್ಲೂ ಆಗಲ್ಲ. ಅದು ಈ ಟ್ರಾಫಿಕ್, ಬೆಂಗಳೂರು ಅಂದ್ರೇ ಟ್ರಾಫಿಕ್. ಅಲ್ಲಿ ಒಳಗಡೆ ಒಂದ್ಸಲನೂ ಹೋಗಿಲ್ಲ ನಾವು. ನೀನು ಹೋಗಿದ್ಯಾ? ನಾನು ಹೋಗಿದ್ದೀನಿ, ಅಂದರೆ ಅಪ್ಪು ನಾನು ಒಂದ್ಸಲನೂ ಹೋಗಿಲ್ಲ ನೋಡಕ್ಕಲ್ಲಿ. ಗೈಸ್ ನಾನು ಹೋಗಿದ್ದೆ ಯಾವಾಗ ಅಂದರೆ ಅವ್ರ ಬರ್ತಡೇಗಲ್ಲ,
ಬಿಸಿಲಿದೆ, ಇನ್ನು ಅಲ್ಲಿ ಹೆಂಗಿರುತ್ತೆ ಬಿಸಿಲು. ಎಂಜಾಯ್. ಬಿಸಿಲು ಜಾಸ್ತಿ ಬಿಸಿಲಿದೆ. ಫೈನಲಿ ಬಂದ್ವಿ ನಾವು. ಯಾವುದು ಅಂತ ಹೇಳ್ತೀವಿ. ಅವ್ರು ನಿಂತ್ಕೊಂಡೇನೋ ಡಿಸ್ಕಷನ್ ಮಾಡ್ತಿದ್ದಾರೆ. ನೋಡೋಣ. ನಂದು ಇವತ್ತು ಫೈನಲೈಸ್ ಮಾಡಬೇಕು. ಫ್ಯಾಬ್ರಿಕ್ ಎಲ್ಲ ತಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆ ಅವ್ರದ್ದು ಹಾಗೆ ಇನ್ನೂ ಸ್ವಲ್ಪ ಡಿಸ್ಕಷನ್ ಮಾಡಬೇಕು. ಯಾಕಂದರೆ ನಂದು ತುಂಬ ಟೈಮ್ ಆಯಿತು ಗೈಸ್. ನಾನು ಇವ್ರಿಗೆ ಕೊಟ್ಬಿಟ್ಟು ಹೇಳಿ ಆಲ್ಮೋಸ್ಟ್ 1 ಮಂತ್ ಆಯಿತು. ಇವತ್ತು ಬರೋಕ್ಕೆ ಹೇಳಿದರು. ಹಾಗಾಗಿ ಬಂದು ಮೆಷರ್ಮೆಂಟ್ ಕೊಟ್ಟು ಫೈನಲೈಸ್ ಮಾಡ್ಕೊಂಡು ಹೋಗೋದು. ಒಳ್ಳೊಳ್ಳೆ ಬಟ್ಟೆ ಇದೆ ಗೈಸ್. ನಿಮಗೂ ಯಾವುದಾದ್ರೂ ಫಂಕ್ಷನ್ನು ಅದು ಇದು ರೆಂಟಲ್ ಮಾಡಬೇಕಂದ್ರೆ ಇದಕ್ಕೆ ಬನ್ನಿ. ಯಾವ ಡಿಸೈನರು ಏನು ಅಂತ ನಾನು ನಿಮಗೆ ಕೊಟ್ಟೋಗ್ತೀನಿ ಗೈಸ್. ಏನು ಗೊತ್ತಾ, ನಾನಿಲ್ಲಿ ಅದೇ ಡ್ರೆಸ್ಸು ನಾನು ಮೆಷರ್ಮೆಂಟ್ ಕೊಟ್ಟಿರಲಿಲ್ಲ. ಜಸ್ಟ್ ಫ್ಯಾಬ್ರಿಕ್ ಫೈನಲೈಸ್ ಅಂತ ಬಂದಿದ್ದಿತ್ತು. ಇವಾಗ ಮೆಷರ್ಮೆಂಟ್ ಕೊಟ್ಬಿಟ್ಟು ಹೊರಡಬೇಕು. ನಂದು ಮತ್ತು ನನ್ನ ತಂಗಿದು, ನಮ್ಮ ಪಪ್ಪದು ಮತ್ತು ನಮ್ಮ ಅಂಕಲ್ದು ಫೈನಲೈಸ್ ಆಯಿತು. ಈಗ ನಮ್ಮ ಹುಡುಗ ಅಂದರೆ ನಮ್ಮ ಗ್ರೂಮ್ಗೆ ಒಂದು ಫೈನಲೈಸ್ ಆಗಬೇಕು. ಅವ್ರಿಗೆ ಫ್ಯಾಬ್ರಿಕ್ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಸರ್ತಿ ಬರಬೇಕು ಗೈಸ್. ಆ್ಯಂಡ್ ಈ ಪ್ಲೇಸ್ ಯಾವುದು ಅಂತ ನಿಮಗೂ ಈಗಾಗಲೇ ಗೊತ್ತಿರಬೇಕು. ನಾನು ತಮ್ಮನೇನಲ್ಲೇ ಹಾಕಿರ್ತೀನಿ. ಬಿಗ್ ಬಾಸ್ ಕಾವ್ಯ ಆಗಿರ್ಬೋದು, ರಕ್ಷಿತಾ ಅವ್ರಿಗಾಗಿರ್ಬೋದು, ಆಮೇಲೆ ಮತ್ತು ಸಂಗೀತ ಶೃಂಗೇರಿ, ಇವ್ರಿಗೆಲ್ಲ ಆಲ್ಮೋಸ್ಟ್ ಇವರೇ ಡಿಸೈನ್ ಮಾಡಿರೋದು. PK ಡಿಸೈನರ್ ಹೌಸ್ ಅಂತ ನಾಗರಬಾವಿ ಹತ್ರ ಇದೆ. ಚೆನ್ನಾಗಿ ಮಾಡಿಕೊಡ್ತಾರೆ ಗೈಸ್. ನಾನು ಅದೊಂದು ಹೋಪ್ಸ್ ಮೇಲೆ, ಆ ಕಾನ್ಫಿಡೆನ್ಸ್ ಮೇಲೇ ಬಂದು ನನ್ನ ರಿಸೆಪ್ಷನ್ ಔಟ್ಫಿಟ್ನ ಇವ್ರ ಹತ್ರನೇ ಸ್ಟಿಚ್ ಮಾಡಿಸೋದಕ್ಕಂತ ಬಂದಿದ್ದೀನಿ. ಹೋಪ್ಫುಲಿ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಅಂದ್ಕೊತೀನಿ. ನಾನೀಗ ಡ್ರೆಸ್ನ ನಾನು ಈಗಾಗಲೇ ರಿವೀಲ್ ಮಾಡಲ್ಲ. ನೀವು ರಿಸೆಪ್ಷನ್ ಬ್ಲಾಗಲ್ಲೇ ನೋಡ್ತೀರಾ ನನ್ನ ಡ್ರೆಸ್ ನಾನು ಏನು ಹಾಕ್ಕೊತಾ ಇದ್ದೀನಿ, ಹುಡುಗ ಏನು ಹಾಕ್ಕೊತಾ ಇದ್ದಾರೆ ಅಂತ. ಆ್ಯಂಡ್ ಇನ್ನೊಂದು ಏನಂದರೆ, ಈಗ ತಿರ್ಗಾ ಇನ್ನೊಂದು ಸತಿ ಬರಬೇಕು ಗೈಸ್ ಇವ್ರಿಗೆ ಡ್ರೆಸ್ಸು ನಂದು ಟ್ರಯಲ್ ಮಾಡೋದಕ್ಕೆ ಮತ್ತು ಫೈನಲೈಸ್ ಮಾಡ್ಕೊಳ್ಳೋಕೆ ಮತ್ತೆ ಇನ್ನೊಂದು ಸತಿ ಬರಬೇಕು. ಈಗ ಇದು ಮುಗಿಸ್ಕೊಂಡು ಹೊರಡೋದಷ್ಟೇ. ಈಗ ಇನ್ನೊಂದು ಟೈಲರ್ ಶಾಪ್ ಹೋಗಬೇಕು. ಅಲ್ಲಿ ನನ್ನದು ಬ್ಲೌಸ್ ಹೇಗೆ ಬರ್ತಿದೆ ಏನು ಅಂತ ಗೊತ್ತಿಲ್ಲ. ನಮ್ಮ ಪಪ್ಪನ ಕೇಳೋಣ, ಅವ್ರಿಗೆ ಡ್ರೆಸ್ ಇಷ್ಟ ಆಯ್ತಾ ಅಂತ. ಬನ್ನಿ ಕೂತ್ಕೊಳ್ಳಿ. ಕೂದಲು ರೆಡಿ ಮಾಡ್ಕೊತಾರೆ. ಇಷ್ಟ ಆಯ್ತಾ ಬಟ್ಟೆ ನಿಮಗೆ? ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ನೀವು ಯಾವತ್ತೂ ಈ ಥರ ಹಾಕಿರಲಿಲ್ಲ, ಫಸ್ಟ್ ಟೈಮ್ ಹಾಕ್ಕೊತಾ ಫಸ್ಟ್ ಟೈಮ್ ಆಗ್ತಾ ಇರೋದು. ನನಗದು ಮೊದಲಿಂದ ಇಂಟ್ರೆಸ್ಟ್ ಇರಲಿಲ್ಲ ಆ ಥರ ಎಲ್ಲ ಹಾಕೋದಕ್ಕೆ. ಲೈಕ್ ಆಗ್ತಿರ್ಲಿಲ್ಲ. ಜೋರಾಗಿ ಮಾತಾಡಿ. ಅದೇ ಮೊದಲಿಂದ ನಮ್ಗೆ ಅದೇನಾದ ಹಾಕೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ನಮ್ಮ ಅಪ್ಪಾಜಿ ಯಾವತ್ತೂ ಈ ಬ್ಲೇಸರ್ ಆಗಿರಲಿ, ಲಾಂಗ್ ಕುರ್ತಾ ಅದೆಲ್ಲ ಅವ್ರು ಇಷ್ಟನೇ ಪಡಲ್ಲ. ಅವ್ರು ಬರೀ ಫಾರ್ಮಲ್ಸೇ ಇಷ್ಟ. ಜಸ್ಟ್ ಒಂದು ಶರ್ಟ್, ಒಂದು ಪ್ಯಾಂಟು, ಆ್ಯಂಡ್ ಈವನ್ ಜೀನ್ಸ್ ಪ್ಯಾಂಟ್ಸ್ ಕೂಡ ಅವ್ರು ಹಾಕ್ತಾ ಇರಲಿಲ್ಲ. ನಮ್ಮ ಅಪ್ಪಾಜಿಯವರ ತಮ್ಮ ಎಕ್ಸ್ಪೈರ್ಡ್ ಆದಮೇಲೆ ಅವಾಗಿಂದ ಅವರು ಯೂಸ್ ಮಾಡ್ತಾ ಇರೋದು ಜೀನ್ಸ್ ಪ್ಯಾಂಟ್ ಎಲ್ಲ. ಅವ್ರ ತಮ್ಮ ಯೂಸ್ ಮಾಡಿರೋ ಜೀನ್ಸ್ ಪ್ಯಾಂಟ್ಸೇ ಇವರು ಇಷ್ಟಪಟ್ಟು ಹಾಕೊಂಡ್ರೆ ಇವಾಗ ಈ ಥರ ನಾವು ಒಪ್ಪಿಸಿ ಫೋರ್ಸ್ ಮಾಡಿ ಇಲ್ಲಿ ಕರ್ಕೊಂಬಂದಿರೋದು. ಬ್ಲೇಸರ್ಸ್ ನೋಡಿ ಚೆನ್ನಾಗಿರುತ್ತೆ, ನಿಮಗೂ ಇಷ್ಟ. ಬಿಕಾಸ್ ರಿಸೆಪ್ಷನ್ಗೆಲ್ಲ ಆ ಥರ ನಾರ್ಮಲ್ ಡ್ರೆಸ್ ಎಲ್ಲ ಚೆನ್ನಾಗಿರಲ್ಲ ಅಲ್ವಾ ಗೈಸ್. ಅದಕ್ಕೋಸ್ಕರ ನಾನು ಇದನ್ನು ತೊಗೊಳೋಣ ಅಂತ ಅಂದ್ಬಿಟ್ಟು ಕರ್ಕೊಂಬಂದೆ. ಅವ್ರಿಗೆ ಇಷ್ಟ ಆಯ್ತಂತೆ. ಅವ್ರಿಗೆ ಇಷ್ಟ ಆಯ್ತಲ್ಲ, ನಾನು ಅದೇ ಖುಷಿ. ಸರಿ ಬನ್ನಿ ಈಗ ಹೋಗೋಣ. ಟೈಮ್ ಆಯಿತು. ಇನ್ನು ಊಟ ಕೂಡ ಮಾಡಿಲ್ಲ. ಊಟ ಮಾಡಿಕೊಂಡು ಹೊರಡೋಲ್ವಾ? ಚೆನ್ನಾಗಿದೆಯಾ? ಹಾಂ, ಏನು ಇನ್ನೂ ಟ್ರಯಲ್ ಆಗಿಲ್ವಾ ನಿಮ್ಮದು? ಇದೆ ಗೈಸ್, PK ಡಿಸೈನರ್ ಹೌಸ್. ಚೆನ್ನಾಗಿ ಹೊಲ್ಕೊಡ್ತಾರೆ. ನಿಮಗೂ ಯಾರಿಗಾದ್ರೂ ರೆಂಟಿಗೆ ಬೇಕಂದರೆ ಇಲ್ಲಿ ಬಂದು ತೊಗೊಳ್ಳಿ. ನಾನು ಒಂದು ಹೋಪ್ಸ್ ಮೇಲೆ ಬಂದು ತೊಗೊತಾ ಇರೋದಿಲ್ಲಿ. ಓಕೆ, ಇವ್ರದ್ದು ಫೈನಲೈಸ್ ಆದಮೇಲೆ ಮೆಜರ್ಮೆಂಟ್ ಕೊಡ್ತಾ ಇದ್ದಾಳೆ ಡ್ರೆಸ್ಸಿಗೆ. ಅವಳದು ಮೆಜರ್ಮೆಂಟ್ ಆಗಿದ ತಕ್ಷಣ ಈಗ ಮನೆಗೆ ಹೋಗೋದು ಅಷ್ಟೇ ಗೈಸ್. ಮನೆಗಲ್ಲ, ಅದೇ ನಾನು ಹೇಳಿದ್ನಲ್ಲ, ಅದು ಏನಪ್ಪ ಟೈಲರ್ ಶಾಪ್, ನಮ್ಮ ಬ್ಲೌಸ್ ಕೊಟ್ಟಿರೋ ಟೈಲರ್ ಶಾಪ್ಗೆ ಹೋಗ್ಬಿಟ್ಟು ಫಸ್ಟು ಊಟ ಮಾಡಿಕೊಂಡು ಅಲ್ಲಿ ಹೋಗ್ಬಿಟ್ಟು ಮತ್ತು ಇನ್ನು ನನ್ನೊಬ್ಬರು ಫ್ರೆಂಡ್ಗೆ ಇನ್ವಿಟೇಷನ್ ಕಾರ್ಡ್ ಕೊಡಬೇಕು. ಅದು ಕೊಟ್ಬಿಟ್ಟು ಮನೆಗೆ ಹೋಗೋದಷ್ಟೇ. ಎಲ್ಲ ಆಯಿತು. ಈಗ ಟೈಲರ್ ಶಾಪ್ಗೆ ಹೋಗಬೇಕು. ಟೈಲರ್ ಶಾಪ್ಗೆ ಹೋಗಿ ನಾನು ಬ್ಲೌಸ್ ತೊಗೊಂಡು ಅಷ್ಟೇ. ನಾನೇ ಹೊಲಿಯೋದು. ಇವ್ರ ಹತ್ರನೇ ಎಲ್ಲನೂ ಸ್ಟಿಚ್ ಮಾಡಿಸಿರೋದು. ಸ್ಯಾರಿ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು, ಎಲ್ಲ ಇಲ್ಲೇ ಮಾಡಿಸಿರೋದು. ಸಖತ್ತಾಗಿ ಹೊಲಿತಾರೆ ಗೈಸ್. ಯಾರಿಗಾದ್ರೂ ಬೇಕಂದರೆ ಕಾಮೆಂಟ್ಸ್ ಮಾಡಿ. ನಾನು ಅವ್ರ ನಂಬರ್ನ ಕಾಮೆಂಟ್ಸಲ್ಲಿ ಹೇಳ್ತೀನಿ. ನಮ್ಮದು ಸ್ಯಾರಿ, ಬ್ಲೌಸ್ ಎಲ್ಲ ರೆಡಿ ತಗೊಂಡು ಹೋಗ್ತಾ ಇದ್ದೀವಿ. ಹೋಗೋಣ. ಈಗ ಹೋಗಿ ಮನೇಲಿ
ಇದಾಗಿತ್ತು ಇವತ್ತಿನ ವ್ಲಾಗ್. ಓಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೊತೀನಿ. ನಮಗೆ ಬೇಕಾಗಿರೋದು ಐಟಮ್ಸ್ ಎಲ್ಲ ಇವಾಗ ಪರ್ಚೇಸ್ ಮಾಡಿದ್ದಾಯಿತು, ತೊಗೊಂಡಿದ್ದು ಆಯಿತು. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಇನ್ನೂ ಇದೇ ಥರ ಬ್ಲಾಗ್ಸು ಕಾಂಟೆಂಟ್ಸ್ ಬೇಕು ಅಂದರೆ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್.